ಫ್ರೆಂಡ್ಸ್, ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಪಾಪ ಮೀನಾ ಮನೆಗೆ ಬಂದುಬಿಟ್ಟು ಅವರೆಲ್ರಿಗೂ ಕೂಡ ಹೇಳ್ತಾ ಇರ್ತಾಳೆ ಕನಕನ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ದಕ್ಕೆ ಅವ್ರ ಮಾವ 1,00,000 ಕೊಟ್ಟಿರ್ತಾರೆ. ಹಾಗೆ ರವಿ ಬಂದು ಅಡುಗೆ ಊಟದ ಖರ್ಚೆಲ್ಲ ನಾನು ನೋಡ್ಕೋತೀನಿ, ಮತ್ತು ಅಡುಗೆ ಮಾಡೋರೆಲ್ಲರೂ ಕೂಡ ನಾನೇ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ರವಿ ನಾನು ಇದನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನನಗೆ ಗೊತ್ತು ಯಾರಿಗೆ ಎಲ್ಲಿ ಹೊಡಿಬೇಕು ಅಲ್ಲಿಗೆ ಹೊಡಿಬೇಕು ಅಂತ ಹೇಳಿ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಏನೋ ಮದುವೆ ಆಗ್ತಾ ಇರೋದು ಅವ್ರ ಮನೆಯವರು, ಆದರೆ ಮನೆಯಲ್ಲಿ ಎಲ್ಲದನ್ನು ಮಾಡಿಕೊಡ್ತಾ ಇರೋದು ನಮ್ಮ ಮನೆಯಿಂದನೇ ಎಲ್ಲ ಮದುವೆ ಕಾರ್ಯಗಳನ್ನ ಮಾಡಿಕೊಡ್ಬೇಕಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಯಾಕೆ ಹೇಗೆಲ್ಲ ಮಾತಾಡ್ತಾ ಇದೆಯಾ? ಮತ್ತು ಇನ್ನೇನ್ರಿ, ನಮ್ಮನೆ ಖರ್ಚನ್ನೆಲ್ಲ ತಗೊಂಡು ಅವ್ರ ಮನೆ ಮದುವೆ ಮಾಡ್ಕೊಡೋದಕ್ಕೆ ನಾವು ಯಾಕ್ರಿ ಹೋಗ್ಬೇಕು? ಅಷ್ಟೊಂದು ಗತಿಗೆಟ್ಟಿದ್ದಾರ? ಮದುವೆ ಅಂತ ಹೆಸರು ಒಂದು ಬಂತು ಅಷ್ಟೇ, ಇದು ಬದ್ದಿದ್ದೆಲ್ಲನೂ ನಮ್ಮನೆಯವ್ರು ಹಾಕ್ಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಮಾವ ಇದೆಲ್ಲ ಏನು ಬೇಡ ಮಾವ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಯಾರು ಹೇಳಿದ್ರು ಅಷ್ಟೇ ಬಿಟ್ಟರು ಅಷ್ಟೇ, ನಾನು ಮಾತ್ರ ಮಾಡೇ ಮಾಡ್ತೀನಿ ಅಂತ ಹೇಳಿ ರವಿ ಹೇಳ್ತಾನೆ. ಆಗ ಹೌದು ರವಿ, ನೀನು ಮಾಡ್ತಾ ಇರೋದನ್ನು ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಯಾಕೆ ಶ್ರುತಿ, ಏನಾಯಿತು ಅಂತದ್ದು ಅಂತ ಹೇಳಿ ಕೇಳ್ತಾ ಇರ್ಬೇಕಿದ್ರೆ, ನೋಡು ನೀನು ಏನೇ ಮಾಡಿದ್ರು ಅಷ್ಟೇ, ನಾನು ಮಾತ್ರ ನೀನು ಚೌಲ್ಟ್ರಿನಲ್ಲಿ ಕೆಲಸ ಮಾಡೋದಕ್ಕೆ ಒಪ್ಕೊಳ್ಳಲ್ಲ. ಅದು ಕಣಮ್ಮ ಶ್ರುತಿ, ನೀನು ಹಂಗಿರಬೇಕು, ಯಾರು ಎಲ್ಲಿ ಬಗ್ಸಿ ಹೊಡಿಬೇಕು ಅಲ್ಲಿ ಹೊಡೆದ್ರೇ ಸರಿಯಾಗಿ ಬುದ್ಧಿ ಕಲ್ತ್ಕೊಳ್ಳೋದು ಬಿಡು ಇನ್ನೊಂದು ತಲೆ ಮೇಲೆ ಅಂತ ಹೇಳಿದಾಗ, ಅತ್ತೆ ನಾನು ಹೇಳ್ತಾ ಇರೋದು ಹಾಗಲ್ಲ, ಅಡುಗೆ ಮಾಡೋದು ಮತ್ತು ಅಡುಗೆ ಮಾಡೋರನ್ನ ಕರ್ಕೊಂಡೋದ್ರೆ ಸಾಕಾಗಲ್ಲ, ನಾವು ಇನ್ನೂ ಬೇರೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವಳಿಗೇನಾದರೂ ತಲೆಗೆಲ್ಲ ಕೆಟ್ಟೋಯ್ತಾ ಹೇಗೆ ಅಂತ ಹೇಳ್ತಾ ಇರ್ತಾಳೆ. ನಾನು ಕನಕಂಗೆ ನನ್ನ ಕಡೆಯಿಂದ ಒಂದು 25 ಗ್ರಾಮ್ಸ್ ಆಗೋಷ್ಟು ಚಿನ್ನದ ಸರ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಏನು 25 ಗ್ರಾಮ್ಸ ಅಂತ ಹೇಳಿದಾಗ ರೋಹಿಣಿಗೆ ಫುಲ್ಲು ಶಾಕ್ ಆಗಿ ಹೋಗ್ಬಿಡುತ್ತೆ. ಈ ಏನಮ್ಮ ನೀನು ಅಂತ ಹೇಳಿದಾಗ, ಹೌದು ಅತ್ತೆ, ಕನಕ ಯಾರು, ನಮ್ಮ ಮನೆ ಹುಡುಗಿ ಅಲ್ವಾ, ಅದಕ್ಕೆ ಅಂತ ಹೇಳ್ತಾಳೆ. ನೋಡ್ದ್ಯಾ ನಮ್ಮವರು ನಮ್ಮದು ಅಂತ ಅಂದ್ಕೊಂಡಿರೋದಕ್ಕೆ ಕಣೆ ಆ ಹುಡುಗಿ ಅಷ್ಟೆಲ್ಲ ಮಾಡ್ತಾ ಇರೋದು, ಮೊದಲು ನೀನು ಅದನ್ನು ತಿಳ್ಕೊ ಅಂತ ಹೇಳಿದಾಗ, ಬೇಡಪ್ಪ ಬೇಡ, ನಮ್ಮವರು ನಮ್ಮದು ಅಂತ ಅಂದ್ಕೊಂಡು ನಮ್ಮದನ್ನೆಲ್ಲ ತಗೊಂಡೋಗಿ ಅವ್ರಿಗೆ ದಾನ ಮಾಡೋಷ್ಟು ದೊಡ್ಡೋರು ನಾನಲ್ಲ. ನಮ್ಮನೆಯಲ್ಲಿ ದಾನ ವೀರ ಶೂರ ಎಲ್ಲರೂ ಇದ್ದಾರೆ, ನಾನು ಕರ್ಣ ಆಗೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ನೋಡು ಸಕ್ಕರೆ, ಎಲ್ಲರೂ ಅವ್ರ ಕೈಲಾಗಿರೋದು ಮಾಡಿದ್ದಾರೆ, ನೀವೇನು ಮಾಡ್ತೀರಾ ಅಂತ ಹೇಳಿದಾಗ, ಇಲ್ಲಪ್ಪ ಇಲ್ಲ, ನನ್ನ ಕೈಯಲ್ಲಿ ಯಾವುದೂ ಆಗೋದಿಲ್ಲ, ನನ್ನ ಮನೆಯಿಂದ ಇಷ್ಟೆಲ್ಲ ಹೋಗ್ತಾ ಇದೆಯಲ್ಲ ಅದೇ ನಾನು ಕೊಡ್ತಾ ಇರೋದು ಅಂತ ಹೇಳಿ ಹೇಳ್ತಾ ಇರ್ಬೇಕಿದ್ರೆ, ಹಲೋ ಬೆಂಕ್ಯಾ, ನೀನೇನೋ ಮಾಡ್ತೀಯ ಅಂತ ಹೇಳಿದಾಗ, ನಾನೇನು ಮಾಡೋದಕ್ಕಾಗುತ್ತೆ, ಇವರೆಲ್ಲರೂ ಇಷ್ಟೊಂದು ಮಾಡಿದ್ದಾರೆ, ಅಪ್ಪ 1,00,000 ಕೊಟ್ಟಿದ್ದಾರೆ, ಅವ್ನು ಅಡುಗೆ ಮಾಡಿಕೊಡ್ತಾನೆ, ಅಲ್ಲಿ ನೋಡಿದ್ರೆ ನಮ್ಮ ಶ್ರುತಿ ದುಡ್ಡು ಚಿನ್ನ ಕೊಡಿಸ್ತಾ ಇದ್ದಾಳೆ, ನಾನು ಅಲ್ಲಿ ಮಾಡಿಸಿರೋಂಥ ಇಡ್ಲಿ ವಡೆ ಕೇಸರಿಬಾತು ನಮ್ಮ ರವಿ ಸೂಪರಾಗಿ ಮಾಡ್ತಾನಲ್ವಾ, ಕುತ್ಕೊಂಡು ಚೆನ್ನಾಗಿ ತಿಂದ್ಬಿಡ್ತೀನಿ. ಹಾಗೆ ಇನ್ನೂ ಏನಾದರೂ ಬೇಕು ಅಂತಂದರೆ ಹೊರಗಡೆ ಬಲೂನ್ ಗಿಲೂನ್ ಮಾಡ್ತಾ ಇರ್ತಾರಲ್ಲ, ಅದರಲ್ಲಿ 2 ಕೊಡಿಸ್ತೀನಿ ಹುಡುಗಿಗೆ, ಆಟ ಆಡ್ಕೊಂಡು ಕುತ್ಕೊಂಡ್ಬಿಡ್ಲಿ ಅಂತ ಹೇಳಿದಾಗ, ಹ್ಞೂ ಕಣಪ್ಪನೇ, 2 ಬಲೂನ್ ಕೊಡಿಸ್ಬಿಡು, ಅದ್ರೊಳಗಡಿಕೆ ನಾನು 4 ಸಾಸಿವೆ ಕಾಳು ಹಾಕ್ತೀನಿ, ಟಪ 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 ಅಂತ ಸೌಂಡ್ ಬರ್ತಾ ಇರುತ್ತಲ್ಲ, ಹಣೆಗೆ ಹೊಡ್ಕೊಂಡು ಕುತ್ಕೊಂಡ್ಬಿಡು ಅಂತ ಹೇಳಿದಾಗ, ಸಾಸಿವೆ ಕಾಳು ಚೆನ್ನಾಗಿರೋದಿಲ್ಲ ಕಣೋ, ಎಳ್ಳಾಕ್ಬಿಡು, ಬಾಯಿಗೆ ಬಿಟ್ಬಿಟ್ಟು ನೀರು ಬಿಡ್ಬೋದು ಅಂತ ಹೇಳಿದಾಗ, ಸರಿಯಾಗಿ ಹೇಳ್ದೆ ಕಣಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇನ್ನೇನಮ್ಮ ಎಲ್ಲ ಆಯ್ತಲ್ವಾ, ನಮ್ಮ ಮನೆ ಕಡೆಯಿಂದ ನಿನ್ನ ತಂಗಿ ಮದುವೆಗೆ ಇಷ್ಟೆಲ್ಲ ಸಹಾಯ ಆಗತ್ತೆ ಅಂತ ಹೇಳಿ ಹೇಳ್ತಾ ಇರ್ಬೇಕಿದ್ರೆ, ಹೌದೌದು ನಮ್ಮ ಮನೆ ದುಡ್ಡಲ್ಲೆಲ್ಲ ಆಗದೆ ಇರುತ್ತಲ್ವೇ ಅಂತ ಹೇಳಿದಾಗ, ನೋಡು ಸಕ್ರೆ, ಯಾರು ಏನು ಕೊಟ್ಟರು ಅಷ್ಟೇ ಬಿಟ್ಟರು ಅಷ್ಟೇ, ಅವ್ರವ್ರ ಪ್ರೀತಿಗೆ ಅವ್ರವ್ರು ಎಲ್ಲರೂ ಕೊಡ್ತಾ ಇದ್ದಾರೆ, ಕೊಡಲಿಲ್ಲ ಅಂದ್ರೂ ನಾನು ಕನ್ಕೊಂಡು ಮದುವೆನ ಮಾಡೇ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಮೀನಾ ಹೋಗಿ ದೇವ್ರ ಮುಂದೆ ದುಡ್ಡು ಇಟ್ಬಿಟ್ಟು ಎಲ್ಲನೂ ಇದು ಮಾಡ್ತಾ ಇರ್ತಾಳೆ. ಆಗ ಆಯ್ತಲ್ಲ ಮುಗಿತಲ್ಲ, ಇನ್ನೇನು ಕತೆ, ಹೋಗಿ ಎಲ್ಲ ಗೋವಿಂದ ಗೋವಿಂದ ಅಂದ್ಕೊಂಡು ಅವ್ಳ ರೂಮ್ ಒಳಗಡೆ ಹೋಗ್ತಾಳೆ. ಆಗ ಅಪ್ಪ ಬರಪ್ಪ, ನಾ ಒಂದು ಲೋಟ ಕಾಫಿ ಕುಡಿಯೋಣ ಅಂತ ಹೇಳಿದಾಗ, ಬೇಡ ಕಣಪ್ಪ ನನಗೆ ಈಗಿನ್ನೂ ಆಯಿತು, ನಡಿಯೇ ನನ್ಗಾದ್ರೂ ಮಾಡಿಕೊಡು ಅಂತ ಹೇಳಿ ಹೋಗ್ತಾ ಇರ್ತಾರೆ. ಆಗ ಇವಳು ಮುಖ ತಿರುಗಿಸ್ಕೊಂಡು ನಿಂತಿರ್ತಾಳೆ. ಅದ್ಯಾಕೆ ಮುಖನ ಹಂಗೆ ತಿರುಗಿಸ್ಕೊಂಡು ನಿಂತಿದ್ಯಾ ಅಂತ ಹೇಳಿದಾಗ, ನನ್ನ ಮುಖ ಇರೋದೇ ಹಿಂಗೆ, ಅಯ್ಯೋ ನಾನು ನಿನ್ನ ನೋಡೋದಕ್ಕೆ ಮಧ್ಯರಾತ್ರಿ ಬಂದ್ಬಿಟ್ಟಿದ್ದೆ ಅನ್ಸುತ್ತೆ, ಅದಕ್ಕೆ ನಿನ್ನ ಮುಖ ಹಿಂಗಿರೋದು ಅಂತ ಗೊತ್ತಿಲ್ಲ, ಆಗಲೇ ನೋಡಿದರೆ ನಿನ್ನ ಮುಖ ಸೊಟ್ಟು ಮುಖ ನಾನು ನೋಡ್ತಾನೆ ಇರಲಿಲ್ಲ, ಅಯ್ಯೋ ಮಂಕ್ ಮಾಡಿದೆ, ನಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅದಾದಮೇಲೆ ಶ್ರುತಿ ಅಡುಗೆ ಮನೆಯಲ್ಲಿ ಇರ್ತಾಳೆ. ಅದೇ ಟೈಮಿಗೆ ರೋಹಿಣಿ ಬರ್ತಾಳೆ. ಶ್ರುತಿ, ನಾನು ನಿಮ್ಮ ಜೊತೆ ಮಾತಾಡಬೇಕಿತ್ತು. ಹೇಳಿ ರೋಹಿಣಿಯವರೇ. ಅಲ್ಲ ಶ್ರುತಿ, ನಾನು ನಿಮ್ಮ ಹತ್ರ ಬಂದು ಕಣ್ಣೀರು ಹಾಕೊಂಡು ದುಡ್ಡು ಕೇಳಿದಾಗ ನೀವು ಕೊಡಲ್ಲ ಅಂತ ಹೇಳಿದ್ರಿ, ಆದರೆ ಆ ಕನಕನ ಮದುವೆಗೆ 25 ಗ್ರಾಮ್ಸ್ದು ಚಿನ್ನ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಏನಿಲ್ಲ ಅಂದ್ರೂ 3-4 ಲಕ್ಷ ದುಡ್ಡಾಗುತ್ತೆ ಅಂತ ಹೇಳಿದಾಗ, ಆಗಲೇ ಬಿಡಿ, ನಾನು ಸಹಾಯ ಕೇಳಿದ್ದು ನಿಮಗೆ ಏನು ಅನ್ನಿಸ್ಲೇ ಇಲ್ವಾ, ನಾನು ನಿಮಗೆ ನಿಮ್ಮವರು ಅಂತ ಅನಿಸೋದೇ ಇಲ್ವಾ ಅಂತ ಹೇಳಿದಾಗ, ಯಾರು ಹೇಳಿದ್ದು ನೀವು ನಮ್ಮವರಲ್ಲ ಅಂತ ಹೇಳಿ, ನೀವು ನಮ್ಮವರೇ, ನೀವು ದುಡ್ಡು ಕೇಳಿದ್ದು ಕಾರಣ ತಪ್ಪಾಗಿತ್ತು, ಉದ್ದೇಶನೂ ತಪ್ಪಾಗಿತ್ತು, ಕನಕನ ಮದುವೆ ಆಗ್ತಾ ಇದೆ, ಅದಕ್ಕೆ ಅವಳಿಗೆ ನಾನು ಏನಾದ್ರೂ ಗಿಫ್ಟ್ ಮಾಡಬೇಕಿತ್ತಲ್ವಾ, ಅದಕ್ಕೆ 25 ಗ್ರಾಮ್ಸ್ನ ಗಿಫ್ಟ್ ಮಾಡ್ತಾ ಇದ್ದೀನಿ. ಗಿಫ್ಟ್ ಅಂತ ಹೇಳಿ 25 ಗ್ರಾಮ್ಸ್ ಕೊಟ್ಟರೆ, ಆದರೆ ನನಗೆ ಸಹಾಯ ಅಂತ 1,00,000 ಕೊಡಲಿಲ್ಲ ಅಲ್ವಾ ಅಂತ ಹೇಳಿ ಕೇಳ್ತಾಳೆ. ನೋಡಿ ರೋಹಿಣಿಯವರೇ, ನೀವು ಸಹಾಯ ಕೇಳಿದ್ದು ಉದ್ದೇಶ ಸರಿಯಾಗಿತ್ತು ಅಂದರೆ ನಾನು ಕೊಡ್ತಾ ಇದ್ದೆ. ಫಸ್ಟ್ ಆಫ್ ಆಲು ನೀವು ಅತ್ತೆಗೆ ಸರ ಕೊಟ್ಟು ಅದನ್ನು ಅವ್ರು ಕಳ್ದಾಕೊಂಡು ಬಂದಾಗ ಅವ್ರು ನಿಮ್ಮ ಮೇಲೆ ಬೇಜಾರು ಮಾಡ್ಕೊಂಡಿರೋದೇ ತಪ್ಪು. ಅವರೇ ನಿಮಗೆ 1,00,000 ದುಡ್ಡನ್ನ ಕೊಡಬೇಕು ಸರ ಕಳ್ದಾಕಿರೋದಕ್ಕೆ. ಅದನ್ನು ಬಿಟ್ಬಿಟ್ಟು
ಅವರು ನಿಮ್ಮ ಹತ್ರನೇ 1 ಲಕ್ಷ ಕೇಳ್ತಾ ಇದ್ದಾರೆ ಅಂತಂದರೆ ಆ ದುಡ್ಡನ್ನ ನಾನು ನಿಮಗೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಅದು ಅಲ್ಲದೆ ನೀವು ಅತ್ತೆಗೆ ದುಡ್ಡು ಕೊಟ್ಟು ನಿಮ್ಮ ಗಂಡನ ಒಲಿಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ. ನಿಮ್ಮ ಗಂಡಂಗೆ ಇರಬೇಕಾಗಿರೋ ಜವಾಬ್ದಾರಿನೇ ಇಲ್ಲ ಅಂದಮೇಲೆ ನೀವಿಬ್ರು ಒಂದಾಗೋದಕ್ಕೆ ನಾನು ಯಾಕೆ ಸಹಾಯ ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ. ಇವಳು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ. ಅದಾದ ತಕ್ಷಣನೇ ಮೀನಾ ಶ್ರುತಿ ಅಂತ ಹೇಳಿ ಕರೀತಾಳೆ. ಆಗ ಬನ್ನಿ ಮೀನಾ ಮರಿ ಅಂತ ಹೇಳ್ತಾಳೆ. ಏನು ಅಂತ ಹೇಳಿದಾಗ, ನೋಡಿ ನಾವು ಶಾಪಿಂಗ್ ಹೋಗೋಣವಾ ಅಂತ ಹೇಳ್ತಾಳೆ. ಶಾಪಿಂಗಾ? ಇಷ್ಟು ಬೇಕಾ? ಯಾಕೆ ಅಂತ ಹೇಳಿದಾಗ, ನೋಡಿ ರೇಷ್ಮೆ ಸೀರೆಗಳನ್ನ ತಗೋಬೇಕು, ಚಿನ್ನ ತಗೋಬೇಕು, ಎಲ್ಲನೂ ತಗೋಬೇಕಲ್ವಾ, ಟೈಮ್ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ಸರಿ ಆಯಿತು, ನಾನು ರೆಡಿ ಆಗ್ತೀನಿ ಅಂತ ಹೇಳಿದಾಗ, ಓಕೆ ಬೇಗ ಬನ್ನಿ. ರೋಹಿಣಿ ಅವರೇ ನೀವು ಬರ್ತೀರಾ? ಇಲ್ಲ ನಂಗೆ ಪಾರ್ಲರಲ್ಲಿ ಕೆಲಸ ಇದೆ. ನೀವು ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಕಾಗೆ ಸುಬ್ಬಂಗೆ ಗೊತ್ತಾಗ್ಬಿಟ್ಟಿರುತ್ತೆ. ಏಯ್ ಕನ್ಕನ್ ಮದುವೆ ಆಗ್ತಾ ಇದೆಯಂತೆ, ಅದು ಹೇಗೋ ಆ ಮನೆಗೆ ಇಷ್ಟೊಳ್ಳೆ ಕೆಲಸಗಳಾಗುತ್ತೆ, ಅದು ಆ ನನ್ನ ಶತ್ರು ಸೂರ್ಯ ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದಾನಂತೆ, ಆ ಮನೆಗೆ ಒಳ್ಳೇದಾಗಬಾರ್ದು ಕಣೋ, ಯಾರಿಗಾದ್ರೂ ಕೆಟ್ಟದಾಗಲೇಬೇಕು, ಅದೇಗೋ ಇದೆಲ್ಲ ಸರಿ ಹೋಗುತ್ತೆ. ಏಯ್ ನೀನು ಹೇಳಿದ್ಯಾ ತಾನೇ ಅವಳಿಗೆ ದುಡ್ಡು ಕೊಡು ಅಂತ ಹೇಳಿ? ಹೌದು ಕಾಗೆ ಹೇಳಿದ್ದೀನಿ, ಮತ್ತೆ ದುಡ್ಡು ಬೇಕು ಅಂತ ಫೋನ್ ಮಾಡು. ಈ ಸ್ವಲ್ಪ ದಿನ ಟೈಮ್ ತೊಗೊಂಡಿದ್ದಾಳೆ ಕಾಗೆ ಅಂತ ಹೇಳಿದಾಗ, ಟೈಮ್ ಮೇಲೆ ಕೊಡೋದಕ್ಕಾಗೋದಿಲ್ಲ, ನನಗೆ ಇವಾಗಲೇ ಬೇಕು ಅಂತ ಫೋನ್ ಮಾಡು ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳು ಕೂಡ ಫೋನ್ ಮಾಡ್ತಾಳೆ. ಹಲೋ ಏನು ಯಾಕೆ ಈ ರೀತಿ ಪದೇ ಪದೇ ಫೋನ್ ಮಾಡ್ತಾ ಇದೆಯಾ ಅಂತ ಹೇಳಿದಾಗ, ನೋಡು ಕಲ್ಯಾಣಿ, ನನ್ನ ನೆನಪಿಸ್ಕೊಳ್ದೆ ನಿಂಗೆ ಇರೋಕ್ಕಾಗಲ್ಲ ಅಂತ ಅನ್ಸ್ಬೋದು, ಆದರೆ ನನಗೆ ಮಾತ್ರ ನೀನು ಕೊಡ್ತೀನಿ ಅಂದಿದ್ದು ಕೊಡೋವರೆಗೂ ಇಸ್ಕೊಳ್ಳೋದಕ್ಕೆ ಸಮಾಧಾನನೇ ಆಗಿರಲ್ಲ. ನೀನೇನೋ ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ, ನಾನು ಕೇಳಿದ್ದು ಏನಾಯಿತು? ನಾನು ಸ್ವಲ್ಪ ದಿನ ಟೈಮ್ ಕೇಳಿದ್ದೀನಲ್ವಾ, ಈಗಲೇ ಬೇಕು ಅಂತಂದರೆ ನೋಡು ಟೈಮು ಗೀಮು ಕೇಳೋದಕ್ಕಾಗೋದಿಲ್ಲ. ನಾನು ಆಗಲೇ ಸೂರ್ಯ ನಂಬರ್ ತೊಗೊಂಡಿದ್ದೀನಿ, ನೀನೇನಾದ್ರೂ ಯಾಮರ್ಸಿತ್ತು ಅಂತ ಅಂದರೆ ನಾನು ಹೋಗಿ ಸೂರ್ಯಂಗೆ ಎಲ್ಲ ವಿಚಾರನೂ ಹೇಳ್ತೀನಿ ಅಂತ ಹೇಳಿದ್ದೀನಲ್ವಾ, ಸುಮ್ಮನೆ ದುಡ್ಡು ಕೊಟ್ಬಿಡು ಅಂತ ಹೇಳಿದಾಗ, ನೋಡು ನನಗೆ ಇವಾಗಲೇ ಬೇಕು ಅಂತಂದರೆ ಆಗೋದಿಲ್ಲ ಅಂತ ಹೇಳಿದಾಗ, ಅದೆಲ್ಲ ನನಗೆ ಗೊತ್ತಿಲ್ಲ, ಬೇಗ ದುಡ್ಡು ಕೊಡು ಅಷ್ಟೇ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾನೆ. ಎಲ್ಲ ಕರ್ಮ, ಎಲ್ಲ ಬಂದು ನನಗೆ ಸುತ್ಕೊಂಡು ಹೊಡಿತಾರೆ ಅಂತ ಹೇಳಿ ಬೈಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾಳೆ. ಈ ಕಡೆ ನೋಡಿದ್ರೆ ಶಾಂತಿ ಡ್ಯಾನ್ಸ್ ಕ್ಲಾಸಿಗೆ ಅಂತ ಹೇಳಿ ಕಲಿಸೋದಕ್ಕೆ ಬಂದಿರ್ತಾಳೆ. ಅಲ್ಲಿ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಮಕ್ಕಳು ನೀರು ಕುಡಿಬೇಕು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಬ್ರೇಕ್ ಕೊಡ್ತಾಳೆ. ಮದನ್ ಮತ್ತೆ ರತಿ ಇಬ್ಬರು ಕೂಡ ಸಪ್ರೇಟಾಗಿ ಹೋಗಿ ನಾವಿಬ್ರು ಯಾವಾಗಲೂ ಹಿಂಗೆ ಖುಷಿಯಾಗಿರ್ಬೇಕು ಅಂತ ಹೇಳಿ ಜೊತೆಯಾಗಿ ಕೂತಿರ್ತಾರೆ. ನೀನೇನೆ ನಿಂತ್ಕೊಂಡು ನೋಡ್ತಾ ಇದೆಯಾ, ಬಾದಾಮಿ ಹಾಲು ಮಾಡ್ಕೊಂಡು ಬಾ ಹೋಗು ಅಂತ ಹೇಳಿದಾಗ, ನಮ್ಮ ಮನೆಗೆ ಬಂದು ನನಗೆ ಅಧಿಕಾರ ಚಲಾಯಿಸ್ತೀಯಲ್ಲೇ ಅಂತ ಹೇಳಿದಾಗ, ಒಬ್ಬೊಬ್ಬ ಅಧಿಕಾರ ಚಲಾಯಿಸ್ತೀಯ, ಸರ್ಕಾರನ ಎಲ್ಲರೂ ಕೂಡ ನಡ್ಸೋದಕ್ಕಾಗೋದಿಲ್ಲ, ಎಲ್ಲ ಸೇರಿ ಸರ್ಕಾರ ಮಾಡಿದ್ರು ಕೂಡ ಆಡಳಿತ ನಡೆಸೋದು CM ಮಾತ್ರ ಅಲ್ವಾ, ಹಂಗೇನೆ ಹೋಗೆ ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ಅಲ್ಸ ಬಾದಾಮಿ ಹಾಲನ್ನ ಮಾಡ್ಕೊಂಡು ಬರೋದಕ್ಕೆ ಅಂತ ಹೇಳಿ ಹೋಗಿರ್ತಾಳೆ. ಅಷ್ಟರೊಳಗಡೆ ತಂದು ಕೊಡ್ತಾಳೆ. ಅಲ್ಲ ನನಗೆ ಗೊತ್ತಿತ್ತು ನೀನು ಬಾದಾಮಿ ಹಾಲಿಗೆ ಗೋಡಂಬಿ ದ್ರಾಕ್ಷಿ ಏನೂ ಹಾಕಲ್ಲ ಅಂತ ಹೇಳಿ, ಹಂಗೆ ತಂದುಬಿಟ್ಟಿದ್ದೆ ಅಲ್ವೇನೆ. ಅಲ್ಲ ನೀನು ಹಾಲು ಕಾಯಿಸಿ ಆರಿಸಿ ಸೋಸಿ ಬಾದಾಮಿ ಹಾಲು ಪುಡಿ ಸುರಿದು ಕಲ್ಸ್ಕೊಂಡು ಬಂದು ಕೊಟ್ಟರು ಈ ಮಕ್ಳಿನ್ನೂ ಬಂದೇ ಇಲ್ವಲ್ಲೇ ಅಂತ ಹೇಳಿದಾಗ, ಇರ್ಲಿ ಬಿಡಿ 10 ನಿಮಿಷ ಟೈಮ್ ಕೊಟ್ಟಿದೆಯಲ್ವಾ, ಮುಗಿಸ್ಕೊಂಡು ಬರ್ತಾರೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಸೂರ್ಯ ಬರ್ತಾನೆ. ಆಂಟಮ್ಮ ಅಂತ ಹೇಳಿ ಬರ್ತಾ ಇರ್ತಾನೆ. ಅಯ್ಯೋ ಬಾಪ ಸೂರ್ಯ ಅಂತ ಹೇಳಿದಾಗ, ಓಹೋ ಆಂಟಮ್ಮ ಅಮ್ಮ ಇಬ್ರು ಸೇರ್ಕೊಂಡ್ರೆ ಮನೆ ತುಂಬ ಗಿಜಿ ಅಂತ ಇರುತ್ತೆ ಅಂತ ಅನ್ಕೊಂಡೆ, ಏನಿದು ಇಷ್ಟು ಸೈಲೆಂಟ್ ಆಗಿದೆ ಅಂತ ಹೇಳಿದಾಗ, ಇಲ್ಲಿ ಬಿಡು ಸೂರ್ಯ ಏನಪ್ಪ ಅಂತ ಹೇಳಿದಾಗ, ಇದೇನಿದು ಅಂತ ಹೇಳ್ತಾನೆ. ಕಾಣಿಸ್ತಾ ಇಲ್ವೇ ಹಣ್ಣು ಹಂಪ್ಲು ಆಮಂತ್ರಣ ಪತ್ರಿಕೆ ಅಂತ ಹೇಳ್ತಾನೆ. ಓಹ್ ಕನ್ಕನ್ ಮದುವೆ ಫಿಕ್ಸ್ ಆಯಿತು ಅಂತಂದ್ರಲ್ಲ, ಅದ್ರದ್ದು ಇನ್ವಿಟೇಷನ್ ಕಾರ್ಡ್ ಏನಪ್ಪ ಅಂತ ಹೇಳಿದಾಗ, ಹೌದೌದು ನೋಡಿ, ನೀವು ಬೆಳಗ್ಗೆ ಇಡ್ಲಿ ತಿನ್ನೋ ಹೊತ್ತಿಗೆ ಬಂದ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಸಂಜೆನೆ ಬರಬೇಕು ಅಂಟಮ್ಮ ಅಂತ ಹೇಳಿದಾಗ, ಆಯಿತು ಕಣಪ್ಪ ಬರದೇ ಇರ್ತೀನ ಅಂತ ಹೇಳಿದಾಗ, ಒಪ್ಪಿಸ್ಕೋಬೇಕು ಯಾವತ್ತು ಏನು ದಿನಾಂಕ ಎಲ್ಲ ಇದರಲ್ಲೇ ಇದೆ, ಬೇಗ ಬಂದ್ಬಿಡ್ಬೇಕು ಅಂತ ಹೇಳಿದಾಗ, ಸರಿ ಆಯಿತು ಬರ್ತೀನಿ. ನಮ್ಮ ಸಕ್ಕರೆ ಬಾಯಿ ಶಾಂತಮ್ಮನವ್ರೆ ಮುಂದೆ ನಿಂತ್ಕೊಂಡು ಮದುವೆ ಮಾಡ್ಕೊಡ್ತಾ ಇರೋದು. ಇಲ್ಲ ಕಣೆ ಮುಂದ್ಗಡೆ ಸೀಟಲ್ಲಿ ಕೂತ್ಕೋತೀನಿ ಅಷ್ಟೇ, ಚೇರಿಲ್ಲ ಅಂದರೆ ನಿಂತ್ಕೊಳ್ಳೇಬೇಕಾಗುತ್ತಲ್ವೇ ಅಂತ ಹೇಳಿದಾಗ, ಹೌದೌದು ಅದಕ್ಕೂ ನಮ್ಮನೆಯವರು ಯಾರಾದರೂ ದುಡ್ಡು ಕೊಟ್ಟಿದ್ರೆ ಒಳ್ಳೆ ಚೇರ್ ಹಾಕ್ಸ್ಬೋದಾಗಿತ್ತು, ಅದಕ್ಕೂ ಗತಿ ಇಲ್ವೇನೋ ಅವರಿಗೆ ಅಂತ ಹೇಳ್ತಾ ಇರ್ತಾಳೆ. ಸಕ್ಕರೆ ಯಾರು ದುಡ್ಡು ಕೊಟ್ಟರು ಅಷ್ಟೇ ಬಿಟ್ಟರು ಅಷ್ಟೇ, ಯಾರು ಏನು ಕೊಡ್ಸಿಲ್ಲ ಅಂದ್ರೂ ಕನ್ಕನ್ ಮದುವೆನ ಅದ್ದೂರಿಯಾಗಿ ಮಾಡೋ ಜವಾಬ್ದಾರಿ ನಂದು, ನಾನು ಮಾಡ್ತೀನಿ ಅಂತ ಹೇಳಿದಾಗ, ಸೂರ್ಯ 1 ನಿಮಿಷ ಇರು ಬಂದೆ ಅಂತ ಹೇಳಿ ಒಳಗಡೆಯಿಂದ ಹೋಗಿ ದುಡ್ಡು ತೊಗೊಂಡು ಬರ್ತಾಳೆ. ಏನಂಟಿ ಇದು ಅಂತ ಹೇಳಿದಾಗ, ನೋಡು ನೀನು ಮುಂದೆ ನಿಂತ್ಕೊಂಡು ಮದುವೆ ಮಾಡ್ತಾ ಇದೀಯಾ, ಖರ್ಚು ಅಂಥದ್ದು ಬಂದೇ ಬರುತ್ತಪ್ಪ, ಎಲ್ಲರ ಮುಂದೆನೂ ನೀನು ಇಲ್ಲ ಅನ್ನೋ ಥರ ನಿಂತ್ಕೊಳ್ಳೋದು ನೋಡೋದಕ್ಕೆ ನನಗೆ ಇಷ್ಟ ಆಗಿಲ್ಲ, ನನ್ನ ಕೈಯಲ್ಲಾಗೋಷ್ಟು ನಾನು ಕೊಡ್ತಾ ಇದ್ದೀನಿ ತಗೋ ಸೂರ್ಯ ಅಂತ ಹೇಳಿದಾಗ, ಇಷ್ಟು ಹೇಳಿದ್ರಲ್ಲ ಆಂಟಮ್ಮ ಸಾಕ್ಬಿಡಿ, ನೀವು ಬಂದು ಏನಾದ್ರೂ ಗಿಫ್ಟ್ ಕೊಡ್ತೀರೋ ಇಲ್ವೋ ಅನ್ನೋದು ನಮಗೆ ಬೇಕಾಗಿಲ್ಲ, ಆದರೆ ನೀವು ನಾನು ಸೋಲ್ಬಾರ್ದು ಅಂತ ನನ್ನ ಜೊತೆ ನಿಂತ್ಕೋತೀರಲ್ಲ ಅಷ್ಟೇ ಸಾಕು, ಕೊಡಿ ಕನ್ಕನ್ ಮದುವೆಗೆ ನಿಮ್ಮದು ಒಂದಿಷ್ಟು ಕಾಣಿಕೆ ಅಂತ ಹೇಳ್ಬಿಟ್ಟು ಈಸ್ಕೊಂಡು ಹೋಗ್ತಾ ಇರ್ತಾನೆ. ಅದಾದಮೇಲೆ ಈ ಕಡೆ ಎಲ್ಲರೂ ಕೂಡ ಬೇಜಾರು ಮಾಡ್ಕೋತಾ ಇರ್ತಾರೆ. ಮಲ್ಕೊಂಡ್ಬಿಟ್ಟಿರ್ತಾಳೆ. ಇವಳು ನಿದ್ದೆಗಣ್ಣಲ್ಲೇ ಅವ್ನು ಬಂದು ದುಡ್ಡು ಕೇಳ್ತಾ ಇದ್ದಾನೆ ಅನ್ನೋ ಥರ ಕನ್ಸ್ಕೊಂಡ್ಬಿಟ್ಟು, ನಾನು ಕೊಂದ್ಬಿಡ್ತೀನಿ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ಯಾಕೆ ರೋಹಿಣಿ ಹಿಂಗೆಲ್ಲ ಮಾತಾಡ್ತಾ ಇದೆಯಾ, ಮನೋಜ್ ನಾನು ನಿದ್ದೆಗಣ್ಣಲ್ಲಿ ಮಾತಾಡಿದ್ದೀನಿ ಅನ್ಸುತ್ತೆ, ಸುಮ್ಮನೆ ಮಲ್ಕೊಳ್ಳಿ ನಾನು ಮಾತಾಡಿಲ್ಲ ಅಂತ ಹೇಳಿ ಮಲ್ಕೋತಾಳೆ.
ಅಷ್ಟರಲ್ಲಿ ನೋಡಿದ್ರೆ ಮನೆಯವರೆಲ್ಲರೂ ಕೂಡ ಬಂದು ರೂಮ್ ಮುಂದೆ ನಿಂತಿರ್ತಾರೆ. ಆಗ ಯಾಕಮ್ಮ ಹಿಂಗೆ ಕಿರ್ಚ್ಕೊಂಡೆ ಅಂತ ಹೇಳಿದಾಗ ಅಯ್ಯೋ ನಾನಲ್ಲ ಅಂತ ಹೇಳ್ತಾರೆ. ಮತ್ತೆ ನಾನಲ್ಲ ಅಂತ ಹೇಳ್ತಾ ಇದ್ದೀವಿ, ಇಷ್ಟು ಜನ ಎಲ್ಲ ಬಂದಿದ್ದಾರೆ ಅಂತ ಹೇಳಿ ಕೇಳ್ತಾ ಇರ್ಬೇಕಿದ್ರೆ ನಿದ್ದೆಗಣ್ಣೆಲ್ಲೋ ಕಿರ್ಚ್ಕೊಂಡಿರ್ಬೇಕು, ಹೋಗಿ ಹೋಗಿ ಎಲ್ಲ ಮಲ್ಕೊಳ್ಳಿ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಆಗ ಏಯ್ ನೀನು ಕೆಳಗಡೆ ಮಲಗಿದ್ದೇನೆ, ನೀನು ಕೆಳಗಡೆನೇ ಮಲ್ಕೋಬೇಕು, ನೀನೇನಾದ್ರು ಚಳಿ ಅಂತ ಮೇಲ್ಗಡೆ ಮಲ್ಕೊಂಡ್ಬಿಟ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಏಯ್ ನೋಡ್ಕೊಳ್ಳೋ, ಚಳಿ ಅಂತ ಬಂದು ಮೇಲೆ ಮಲ್ಕೊಂಡ್ಬಿಟ್ಟಳು, ಆಮೇಲೆ ಮತ್ತೆ ನಿನ್ನ ಕೂಗಿ ಎಬ್ಬಿಸ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಆಗ ಅವಳು ಬಂದು ಕೆಳಗಡೆ ಕೂತಿರ್ತಾಳೆ. ರೋಹಿಣಿ ನಂಗೆ ತುಂಬ ನಿದ್ದೆ ಬರ್ತಾ ಇದೆ, ಚಳಿ ಚಳಿ ಅಂತ ಹೇಳ್ಬಿಟ್ಟು ಮೇಲೆ ಬಂದು ಮಲ್ಕೋಬೇಡ, ಅಲ್ಲ ಕೆಳಗಡೆ ಮಲ್ಕೋ ಅಂತ ಹೇಳಿ ಅವನು ಕೂಡ ಮಲ್ಕೊಂಡ್ಬಿಡ್ತಾನೆ. ಇವಳು ಕೋಪ ಮಾಡ್ಕೊಂಡು ಹಾಗೆ ಅವನಿಗೆ ದಿನೇಶಂಗೆ ಫೋನ್ ಮಾಡೋಣ ಅಂತ ಹೇಳಿ ಬರ್ತಾ ಇರ್ತಾಳೆ. ದುಡ್ಡು ಸಿಗುತ್ತೆ ಅಲ್ವಾ ಮಗ ಅಂತ ಹೇಳಿದಾಗ ಕೊಡ್ತಾಳೆ, ಕೊಡಲ್ಲ ಅಂದರೆ ಬಿಡ್ತಾಳ ಅಂತ ಹೇಳಿದಾಗ ಸರಿ ಆಯಿತು ನಾನು ಹೋಗ್ತೀನಿ ಅಂತ ಹೋಗ್ತಾ ಇದ್ದವನು ಫೋನ್ ಬಂದ ತಕ್ಷಣ ಕೂತ್ಕೋ ಅವಳೇ ಫೋನ್ ಮಾಡ್ತಾ ಇದ್ದಾಳೆ, ದುಡ್ಡು ಕೊಡೋಕೆ ಅನ್ಸುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಹಲೋ ಅಂತ ಹೇಳಿದಾಗ ಏನು ಕಲ್ಯಾಣಿ ನಾನು ನೆನಪಿಸ್ಕೊಳ್ದೆ ಇರೋದಕ್ಕೆ ಆಗ್ತಾ ಇಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ಅಯ್ಯೋ ನೀನು ನೆನಪಿಸ್ಕೊಳ್ದೆ ಇರೋದಕ್ಕೆ ಆಗೋದಿಲ್ಲ ಅಂತ ಅಲ್ಲ, ನೋಡು ನನಗೆ ದುಡ್ಡು ಕೊಡೋದಕ್ಕೆ ಫೋನ್ ಮಾಡಿದ್ಯಾ, ದುಡ್ಡು ಅಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಅಷ್ಟೊಂದು ಅರೇಂಜ್ ಮಾಡೋದಕ್ಕಾಗೋದಿಲ್ಲ, ಆದರೆ ಐಡಿಯಾ ಇದೆ, ಬರೀ ಐಡಿಯಾ ಪುಸ್ಕೊಟ್ಟೆ ತೊಗೊಂಡು ಏನು ಮಾಡೋದಕ್ಕಾಗುತ್ತೆ, ದುಡ್ಡು ಬೇಕು, ನೀನು ಕೇಳಿರೋದಕ್ಕಿಂತ ಜಾಸ್ತಿ ದುಡ್ಡೇ ಸಿಗುತ್ತೆ. ಹೇಗೆ ಕನ್ಕನ್ ಮದುವೆ ಫಿಕ್ಸ್ ಆಗ್ತಾ ಇದೆ ಅಲ್ವಾ, ಅದಕ್ಕೆ ಒಡವೆ ಎಲ್ಲನೂ ತಂದು ನಮ್ಮನೆಯಲ್ಲೇ ಇಡ್ತಾರೆ, ಅದನ್ನು ನೀನು ಕದ್ಕೊಂಬಿಡು ಅಂತ ಹೇಳ್ತಾರೆ. ಓಹೋಹೋ ಬೇರೆಯವ್ರ ಹತ್ರ ಧರ್ಮದ ತಿನ್ನೋಕ್ಕೆ ಪ್ಲ್ಯಾನ್ ಕೊಡ್ತಾ ಇದೆಯಾ ಅನ್ನೋ, ನೀನು ಮಾಡು ಅಂತ ಹೇಳಿದಾಗ ನೋಡು ಆ ಕೆಲಸ ಎಲ್ಲ ನಾನು ಮಾಡೋದಕ್ಕಾಗೋದಿಲ್ಲ, ಮನೆಯಲ್ಲಿ ಏನಾದ್ರೂ ಕಳ್ತನ ಆಯಿತು ಅಂದರೆ ಸೂರ್ಯಂಗೆ ಅನುಮಾನ ಬರೋದು ಮೊದಲು ನನ್ನ ಮೇಲೇನೆ, ಅದಕ್ಕೆ ನಿನಗೆ ಯಾರು ಇಲ್ಲದೆ ಇರೋ ಟೈಮ್ ನೋಡಿ ಫೋನ್ ಮಾಡ್ತೀನಿ ಬಂದು ತೊಗೊಂಡೋಗು ಅಂತ ಹೇಳಿ ಹೇಳ್ತಿರ್ತಾನೆ. ಸರಿ ಆಯಿತು ಅಂತ ಹೇಳಿ ಹೇಳ್ತಾನೆ. ಆಗ ಅಕ್ಕಾಗೆ ನಾನೇ ಮಾಡ್ತೀನಿ ಬಿಡು ಮಗ ಅಂತ ಹೇಳಿದಾಗ ಬೇಡ ಕಣಪ್ಪ ನಾನೇ ಮಾಡ್ತೀನಿ, ಯಾಕೋ ಇದನ್ನ ನಾನೇ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ನೋಡು ರಿಸ್ಕ್ ತಗೋಬೇಡ ಮಗ ಅಂತ ಹೇಳ್ತಾನೆ. ಏನೂ ಇಲ್ಲ ಕಣೋ ನಾನೇ ಮಾಡ್ತೀನಿ ಅಂತ ಹೇಳಿ ಒಪ್ಕೋತಾನೆ. ಈ ಕಡೆ ಮುಂದಿನ ವಿಡಿಯೋದಲ್ಲಿ ಆ ಮದುವೆಗೆಲ್ಲ ರೆಡಿ ಆಗಿರುತ್ತೆ. ಅವಳು ಬಂದು ಬೇಜಾರು ಮಾಡ್ಕೊಂಡು ನಿಂತಿರ್ತಾಳೆ. ಯಾಕಕ್ಕ ಈ ರೀತಿ ಬೇಜಾರಾಗಿದೆಯಾ ಅಂತ ಹೇಳಿದಾಗ ನಾವು ಸತ್ಯನ ಮುಚ್ಚಿಟ್ಟು ಅವರಿಗೆ ತಪ್ಪು ಮಾಡ್ತಾ ಇದ್ದೀವಿ ಅನ್ಸುತ್ತೆ, ನಾವು ಮದುವೆಗೆ ಮುಂಚೆನೇ ಸತ್ಯ ಹೇಳ್ಬಿಡೋಣ ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಅಯ್ಯೋ ಅಕ್ಕ ಹಾಗೆಲ್ಲ ಮಾಡಬೇಡ, ಅರುಣ್ ಅವ್ರು ಇನ್ನು ಸ್ವಲ್ಪ ಹೊತ್ತಲ್ಲೇ ನನ್ನ ಕುತ್ತಿಗೆ ತಾಳಿ ಕಟ್ತಾರೆ, ಅದಾದ್ಮೇಲೆ ಇಬ್ಬರು ಒಟ್ಟಿಗೆ ಹೋಗಿ ಸತ್ಯ ಹೇಳೋಣ ಅಂತ ಹೇಳಿ ಹೇಳ್ತಾನೆ. ಅಷ್ಟಲ್ಲಿ ಸೂರ್ಯ ಬಂದು ಮೀನಾ ನೀನು ಇಂಥ ಸುಳ್ಳನ್ನ ಸತ್ಯನ ನನ್ನಿಂದ ಮುಚ್ಚಿಟ್ಟಿದ್ಯಾ ಅಂತ ನಂಗೆ ಗೊತ್ತಿತ್ತು ಕಣೆ, ನಾನು ಇದನ್ನೆಲ್ಲ ನಿನ್ನಿಂದ ನಿರೀಕ್ಷೆ ಮಾಡಿರಲಿಲ್ಲ, ಇಷ್ಟು ದೊಡ್ಡ ಸುಳ್ಳು ಹೇಳಿದ್ಯಾ ನನಗೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅವ್ನು ಬೇರೆ ಯಾವುದೋ ವಿಚಾರಕ್ಕೆ ಹೇಳಿರ್ತಾನೆ. ಇವಳು ಸತ್ಯ ಗೊತ್ತಾಯಿತು ಅಂತ ಹೇಳಿ ಫುಲ್ಲು ಭಯ ಪಡ್ಕೊಂಡು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಕೈ ಮುಗಿತಾ ಇರ್ತಾಳೆ. ಇದಿಷ್ಟು ಸೋಮವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.